ಇನ್ನು ಮಲೆನಾಡಿನಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಹೊಸನಗರ, ತೀರ್ಥಹಳ್ಳಿ, ಸಾಗರ ಭಾಗದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗ್ತಿದೆ. ಭೂಕುಸಿತವಾದಂತಹ ಕುಂದಗಲ್ನಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನ ಈಗಾಗಲೇ ನೀಡುತ್ತಿದ್ದಾರೆ. ಎಸಿನೋ ಮಲೆನಾಡಿನ ಕುಂದಗಲ್ನಲ್ಲಿ ಈಗಾಗಲೇ ಭೂಕುಸಿತ ಆಗಿದೆ. 400 ಅಡಿ ಉದ್ದ, 50 ಅಡಿ ಆಳದಷ್ಟು ಭೂಮಿ ಕುಸಿತ ಆಗಿದೆ. ತೋಟದ ಸಮೀಪವೇ ಭಾರೀ ಪ್ರಮಾಣದವಾಗಿ ಈಗ ಮಣ್ಣು ಬಿದ್ದಿದೆ. ಇನ್ನು ಗುಡ್ಡ ಜರಿದ ಪರಿಣಾಮವಾಗಿ ಈಗ ಅಲ್ಲಿರುವಂತಹ ಹಳ್ಳ ಕೂಡ ಬಂದಾಗಿದೆ. ತೋಟದ ಮಧ್ಯೆ ಹರಿತಾ ಇದ್ದಂತ ನೀರು ಕೂಡ ಸ್ಥಗಿತ ಆಗಿದೆ. ಕಂಪ್ಲೀಟ್ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿಯಾದಂಥ ಭೂಕುಸಿತ ಆಗಿದೆ, ಎಷ್ಟು ಅದರ ತೀವ್ರತೆ ಹೇಗಿದೆ ಅಂತ. ಮಳೆ ಬಂದಂತೆ ಮತ್ತೆ ಈಗ ಮಳೆ ಬಾರ್ತಿದ್ದಂತೆಯೇ ಈಗ ಗುಡ್ಡ ಮತ್ತಷ್ಟು ಕುಸಿತಾ ಇದೆ. ಹಾಗಾಗಿ ಕುಂದಗಲ್ಲ ಗ್ರಾಮಸ್ಥರು ಆತಂಕದಲ್ಲಿದ್ದಾರೆ. ಭೂಕುಸಿತದಿಂದ ಸಂಪರ್ಕ ಕಳೆದುಕೊಂಡಿದ್ದಾರೆ. ಈಗ ರಾಜಶೇಖರ್ ಅವರ ಮನೆಗೆ ಆ ರೋಡು ಸಂಪರ್ಕ ಆಗ್ತಿತ್ತು, ಅದು ಕೂಡ ಕಟ್ಟಾಗಿದೆ. ಬೇರೆಡೆ ವಾಹನವನ್ನ ನಿಲ್ಲಿಸಿ ಗುಡ್ಡದ ಕಾಲು ಬದಿಯಲ್ಲೇ ಮನೆಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬದುಕಿಗೆ ಆಧಾರವಾಗಿದ್ದಂಥ ತೋಟ ಕೂಡ ಈಗ ನಾಶ ಆಗಿ ಆತಂಕದಲ್ಲಿದ್ದಾರೆ. 25 ಎಕರೆ ತೋಟ ಸಂಪೂರ್ಣವಾಗಿ ನಾಶ ಆಗುವಂತ ಆತಂಕದಲ್ಲಿದ್ದಾರೆ. ಹೀಗಾಗಿ ಸ್ಥಳೀಯರು ಕೂಡಲೇ ನೆರವಿಗೆ ಈಗಾಗಲೇ ಬಂದಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಸರ್ಕಾರ ನಮ್ಮ ನೆರವಿಗೆ ಬರಬೇಕನ್ನೋದಾಗಿ ಕುಂದಗಲ್ನ ಗ್ರಾಮಸ್ಥರು ಮನವಿ ಮಾಡ್ತಿದ್ದಾರೆ. ಅಲ್ಲಿನ ದೃಶ್ಯ ನೋಡ್ತಾ ಇದ್ದೀವಿ. ನಿರಂತರವಾಗಿ ಸಾಗರ, ತೀರ್ಥಹಳ್ಳಿ, ಶಿವಮೊಗ್ಗ ಭಾಗದಲ್ಲೂ ಮಳೆ ಆಗ್ತಿದೆ. ಎಸಿನು ಕುಂದಗಲ್ಲ ಗ್ರಾಮದಿಂದಲೇ ನಮ್ಮ ಶಿವಮೊಗ್ಗದ ರಿಪೋರ್ಟರ್ ನವೀನ್ ಪುರದಾಳ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಮಲೆನಾಡು ನೋಡುಗರ ಪಾಲಿಗೆ ಸ್ವರ್ಗ, ಆದರೆ ಇಲ್ಲಿ ವಾಸಿಸುವಂತಹ ಜನರ ಪಾಲಿಗೆ ಇವತ್ತು ದಯನೀಯ ಸ್ಥಿತಿಯನ್ನು ಮಲೆನಾಡಲ್ಲಿ ಕಾಣ್ತಾ ಇರುವಂಥದ್ದು. ಮುಖ್ಯವಾಗಿ ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲಿ ಅಂದರೆ ಮಲೆನಾಡಿನ ಮಜರೆ ಗ್ರಾಮಗಳಲ್ಲಿ ಯಾರು ವಾಸವನ್ನು ಮಾಡ್ತಾ ಇದ್ದಾರೆ ಅವರು ದಯನೀಯ ಸ್ಥಿತಿಯಲ್ಲಿ ಬದುಕನ್ನು ನಡೆಸ್ತಾ ಇರುವಂಥದ್ದು. ಮುಖ್ಯವಾಗಿ ಕಳೆದ ಕೆಲವು ವರ್ಷಗಳಿಂದ ಈಚೆಗೆ ಮಲೆನಾಡಿನಲ್ಲಿ ಏನು ಗುಡ್ಡ ಕುಸಿತಾ ಇರ್ಬೋದು ಅಥವಾ ಹಳ್ಳಗಳು ಉಕ್ಕಿ ಹರಿಯೋದಿರ್ಬೋದು, ಈ ರೀತಿಯಾಗಿ ಮಲೆನಾಡಿನಲ್ಲಿ ಮಜರೆ ಗ್ರಾಮಗಳಲ್ಲಿ ಬದುಕುವಂಥ ಜನರು ಇವತ್ತು ದಯನೀಯ ಸ್ಥಿತಿಯಲ್ಲಿರುವಂಥದ್ದು. ನಾನೀಗ ಶಿವಮೊಗ್ಗ ಜಿಲ್ಲೆಯ ಏನು ಹೊಸನಗರ ತಾಲೂಕಿನ ನಗರ ಹೋಬಳಿ ವ್ಯಾಪ್ತಿಯ ಕುಂದಗಲ್ಲು ಗ್ರಾಮದಲ್ಲಿದ್ದೇನೆ. ಅಂದರೆ ಮಲೆನಾಡು ಭಾಗದಲ್ಲಿ ಕಳೆದ 1 ದಶಕದಿಂದ ಈ ಗುಡ್ಡ ಕುಸಿತ ಅಂದರೆ ಭೂಕುಸಿತದಂಥ ಪ್ರಕರಣಗಳು ಹೆಚ್ಚಾಗಿ ಕಂಡುಬರ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಕಳೆದ ವರ್ಷ ಈ ಒಂದು ಕುಂದಗಲ್ಲು ಏನು ಬ್ರಾಹ್ಮಣವಾಡದಿಂದ ಕುಂದಗಲ್ಲು ಮಜರೆ ಗ್ರಾಮ ಇದೆ, ಈ ಒಂದು ಭಾಗದಲ್ಲಿ ಕೇವಲ 1 ಅಡಿಯಷ್ಟು ಗುಡ್ಡ ಕುಸಿತ ಆಗಿತ್ತು. ಆದರೆ ಇವತ್ತು ಸಂಪೂರ್ಣವಾಗಿ ಕುಂದಗಲ್ಲು ಗ್ರಾಮದಂಥ ಮನೆಗೆ ಸಂಪರ್ಕ ಕಡಿತ ಆಗುವ ನಿಟ್ಟಿನಲ್ಲಿ ಒಂದು ಸರಿಸುಮಾರು 30ರಿಂದ 40 ಅಡಿಯಷ್ಟು ಮಣ್ಣು ಸಂಪೂರ್ಣವಾಗಿ ಕುಸಿದು ಹೋಗಿರುವಂಥದ್ದು ನೀವು ಕೂಡ ಗಮನಿಸ್ಬೋದು. ಅಂದರೆ ಮಲೆನಾಡಿನಲ್ಲಿ ಬದುಕುವಂಥ ಜನರ ಸ್ಥಿತಿ ಯಾವ ರೀತಿಯಲ್ಲಿ ಇವತ್ತು ಬದಲಾವಣೆ ಆಗಿದೆ ಅಂದರೆ ಮಟ್ಟಿಗೆ ಅಂದರೆ ಆ ಭಾಗದಲ್ಲಿ ನೀವು ಕೂಡ ನೋಡ್ಬೋದು. ಅಲ್ಲಿರುವಂಥ ಮನೆಗೆ ಸಂಪೂರ್ಣವಾಗಿ ಈ ಒಂದು ರಸ್ತೆ ಮೂಲಕ ಓಡಾಟವನ್ನು ಮಾಡ್ತಾಯಿದ್ರು. ಆದರೆ ಇವತ್ತು ಸಂಪೂರ್ಣವಾಗಿ ರಸ್ತೆ ಕೂಡ ಭೂಕುಸಿತದಿಂದ ಕೊಚ್ಕೊಂಡು ಹೋಗಿರುವಂಥದ್ದು. ಸಂಪೂರ್ಣವಾಗಿ ಈ ಗುಡ್ಡ ಏನಿದೆ ಈ ಗುಡ್ಡ ಸಂಪೂರ್ಣವಾಗಿ ಇವತ್ತು ಕೆಳಗೆ ಜರಿದು ಹೋಗಿರುವಂಥದ್ದು. ಹಾಗಾಗಿ ಒಂದು ಕಡೆ ಆ ಒಂದು ಮನೆಗೆ ಕೂಡ ಸಂಪರ್ಕ ಕೂಡ ಕಡಿತ ಆಗಿರುವಂಥದ್ದು. ಅದರ ಜೊತೆಗೆ ಗುಡ್ಡ ಕುಸಿತು ಏನು ಕೆಳಗಿನ ಭಾಗಕ್ಕೆ ಬರುತ್ತೆ ಆ ಒಂದು ಭಾಗದಲ್ಲಿ ಸಂಪೂರ್ಣವಾಗಿ ನೀವು ಕೂಡ ಗಮನಿಸ್ಬೋದು ಯಾವ ರೀತಿಯಲ್ಲಿ ಏನು ಗುಡ್ಡ ಬಿರುಕನ್ನು ಬಿಟ್ಟು ಸಂಪೂರ್ಣವಾಗಿ ಜರಿತ ಆಗಿದೆ. ಅದರ ಪರಿಣಾಮವಾಗಿ ಅಲ್ಲಿ ಹರಿದಂಥ ಹಳ್ಳ ಕೂಡ ಈಗ ತನ್ನ ಪಥವನ್ನು ಬದಲಾವಣೆ ಮಾಡಿರುವಂಥದ್ದು. ಹಾಗಾಗಿ ಅಲ್ಲಿ ಏನು ಗುಡ್ಡ ಕುಸಿದು ಹಳ್ಳಕ್ಕೆ ಹೋಗಿದೆ ಅದರ ಮಣ್ಣು ಹೋಗಿ ಅಲ್ಲಿ ಬಿದ್ದ ಪರಿಣಾಮವಾಗಿ ಹಳ್ಳ ಸಂಪೂರ್ಣವಾಗಿ ಬಂದಾಗಿರುವಂಥದ್ದು. ನೀರು ಕೂಡ ಡೈವರ್ಟ್ ಆಗಿ ತೋಟದ ನಡುವೆ ಹರಿದು ಹೋಗ್ತಾ ಇರುವಂಥದ್ದು. ಸಂಪೂರ್ಣವಾಗಿ ಏನು ಈ ಭಾಗದಲ್ಲಿ ಕಾಣಿಸುವಂಥ ಏನು 10ರಿಂದ 15 ಎಕರೆ ಅಡಿಕೆ ತೋಟ ಇದೆ. ಸರಿಸುಮಾರು 30ರಿಂದ 40 ವರ್ಷಗಳಿಂದ ಈ ಒಂದು ಭಾಗದಲ್ಲಿ ವಾಸವಿದ್ದಂಥ ಜನರನ್ನು ಕೃಷಿಯನ್ನು ಮಾಡಿಕೊಂಡು ಜೀವನವನ್ನು ಕಟ್ಕೊಂಡಿದ್ರು. ಆ ಒಂದು ಸಂಪೂರ್ಣ ತೋಟ ಇವತ್ತು ಗುಡ್ಡ ಕುಸಿತದಿಂದ ತೋಟದ ಒಳಭಾಗದಲ್ಲಿ ನೀರು ಹರಿದು ಹೋಗ್ತಾ ಇದ್ದಾರೆ. ಈಗಾಗಲೇ ಇನ್ನು 30ರಿಂದ 40 ಅಡಿ ಗುಡ್ಡ ಕುಸಿತ ಆಗಿರುವಂಥದ್ದು. ಅದು ಕೂಡ ಸಂಪೂರ್ಣವಾಗಿ ಆ ಮಣ್ಣು ಆ ತೋಟದ ಮೇಲೆ ಹೋದರೆ ಸಂಪೂರ್ಣವಾಗಿ ಅಡಿಕೆ ತೋಟ ಕೂಡ ಹಾನಿಯಾಗುವಂಥ ಭೀತಿ ಕೂಡ ಇರುವಂಥದ್ದು. ಅದೇ ಕಾರಣಕ್ಕಾಗಿ ನಮಗೆ ಬದುಕಲಿಕ್ಕೆ ಅಗತ್ಯವಾದಂತಹ ಏನು ನಾವು ಕಳೆದ 30 ವರ್ಷದಲ್ಲಿ ವಾಸವಾಗಿದ್ವಿ, ಇವತ್ತು ನಮ್ಮ ಬದುಕನ್ನು ಕೂಡ ನಾವು ಕಟ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತೇಳಿ ಅಂಥ ದಯನೀಯ ಸ್ಥಿತಿಯಲ್ಲಿ ನಾವು ಇವತ್ತು ಇದ್ದೇವೆ. ಹಾಗಾಗಿ ನಮಗೆ ಸರ್ಕಾರ ಒಂದು ನೆರವನ್ನು ಕೊಡಬೇಕು ಅನ್ನೋ ಮಾತನ್ನು ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಾವಂತ್ ಜೊತೆ ನವೀನ್ ಪುರದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.